ದರ್ಶನ್ ಅವರೇ, ಕಾಂಗ್ರೆಸ್ ಅಲ್ಲಿ ಇವಾಗಿನ ಪರಿಸ್ಥಿತಿಯನ್ನ ನೋಡಿದಾಗ ಸಚಿವ ಸಂಪುಟ ಪುನಾರಚನೆ ನವೆಂಬರ್ ಅಲ್ಲಿ ಪಕ್ಕಾ ಅಂತ ಒಂದಷ್ಟು ಜನ ನಿಮ್ಮವರೇ ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ನೀವು ಕೂಡ ಗಮನಿಸಿದಿರಿ, ನಾನು ಕೂಡ ನೋಡಿದ್ದೀನಿ. ಸೊ ನವೆಂಬರ್ ಅಲ್ಲಿ ಒಂದಷ್ಟು ಬದಲಾವಣೆ ಖಂಡಿತ ಅಂತ ಇಂಪಾರ್ಟೆಂಟ್ ಸಚಿವ ಸ್ಥಾನದಲ್ಲಿರೋರೇ ಒಂದಷ್ಟು ಜನ ಹೇಳಿದ್ದಾರೆ. ಇದರ ನಡುವೆ ಈ ಗೊಂದಲ ಸೃಷ್ಟಿಸುವಂಥದ್ದು ಏನಕ್ಕೆ? ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ಅವ್ರು ಬಂದು ಯಾರು ಮಾತಾಡಬೇಡಿ ಅಂತ ಹೇಳಿದ್ಮೇಲೆ ಇಂಥ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡು ಯಾರೇ ಆಗಲಿ, ಕಾಮನ್ ಪೀಪಲ್ ಆಗಲಿ, ಬಿಜೆಪಿ ಅವರು ಹೇಳೋದ್ರಲ್ಲಿ ನನಗೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಈ ವಿಚಾರವಾಗಿ ಡೆವಲಪ್ಮೆಂಟ್ ಮಾಡೋಕ್ಕೆ ಬೇಕಾದಷ್ಟಿದೆ ಆ್ಯಂಡ್ ರಾಜ್ಯದಲ್ಲಿ ಬೇಕಾದ ಸಮಸ್ಯೆಗಳಿರುವಾಗ ಆಂತರಿಕ ವಿಚಾರಗಳು ಯಾವಾಗಲೂ ಒಳಗಡೆ ಇದ್ರೇ ಮರ್ಯಾದೆ. ಅದು ಬೀದಿಗೆ ಬಂದಾಗ ಏನಾಗ್ಬಿಡುತ್ತೆ, ಎನಿಬಡಿ ಅದು ಎಲ್ಲಿವರೆಗೂ ಪರ್ಸನಲ್ ಆಗಿರುತ್ತೋ ಅಲ್ಲಿವರೆಗೂ ನೋಬಡಿ ವಿಲ್ ಕ್ವೆಶ್ಚನ್ ಯು. ವೆನ್ ಇಟ್ ಕಮ್ಸ್ ಟು ಪಬ್ಲಿಕ್ ಯಾರು ಬೇಕಾದ್ರೂ ಕ್ವೆಶ್ಚನ್ ಮಾಡೋ ರೈಟ್ಸ್ ತಗೊಳ್ತಾರೆ. ಏನು ಹೇಳ್ತೀರಿ ಮೇಡಮ್? ಇಟ್ ಈಸ್ ನಾಟ್ ಓನ್ಲಿ ಕಾಂಗ್ರೆಸ್, ಇವನ್ ಇನ್ ಬಿಜೆಪಿನಲ್ಲೂ ಮಾತಾಡ್ತಾ ಇರಬೇಕು. ಐ ಆಮ್ ಸೇಯಿಂಗ್ ಇಟ್ ಈಸ್ ನಾಟ್ ಓನ್ಲಿ ಕಾಂಗ್ರೆಸ್ ಅಂತ ಯಾಕೆ ಹೇಳಿದೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನಾನು ಹೇಳ್ತಾ ಇರೋದು. ಉದಾಹರಣೆ, ಯಾರು ವಿಜೇಂದ್ರರವರು ಇವತ್ತು ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ. ಒಬ್ಬರು ಅಧ್ಯಕ್ಷ ಅಂದಾಗ ಹುದ್ದೆಗೊಂದು ಘನತೆ ಗೌರವ ಅಂತ ಇರುತ್ತದೆ. ಅವ್ರ ವಿರುದ್ಧನೇ ಪ್ರತಾಪ್ ಸಿಂಹ ಆಗಿರ್ಬೋದು, ಕುಮಾರ್ ಬಂಗಾರಪ್ಪನವರು ಅಥವಾ ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್ ಅವರು, ಹರೀಶ್ ಅವರು ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾಗ ಈ ಕಟ್ಟಾಳುಗಳ ಕಾರ್ಯಕರ್ತರು ಬಂದು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ಳೋದು ಅನ್ನುವಂಥದ್ದು ಒಂದು. ಈ ಒಂದು ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ ಆದಾಗ, ಒಂದು ರಾಷ್ಟ್ರೀಯ ಪಕ್ಷ ಇದ್ದಾಗ, ರಾಷ್ಟ್ರೀಯ ಅಧ್ಯಕ್ಷರು ಬಂದು ಹೇಳಿದಾಗ ಎಲ್ಲ ರಾಜಕೀಯ ನಾಯಕರು, ಅವರು MLA-ಗಳಾಗಿರ್ಬೋದು ಅಥವಾ MLC-ಗಳಾಗಿರ್ಬೋದು, ದೇ ಶುಡ್ ಹ್ಯಾವ್ ಪ್ರಬುದ್ಧತೆ, ರಾಜಕೀಯ ಪ್ರಬುದ್ಧತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ಒಂದು ಆಳ್ವಿಕೆ ಮಾಡುವಂತ ನಮ್ಮ ಸರ್ಕಾರ ಇದ್ದಾಗ ಸರ್ಕಾರದಿಂದ ಹೋಗಿ ನಿಮ್ಮ ಕ್ಷೇತ್ರಗಳಲ್ಲಿ ಮಾಡ್ಲಿಕ್ಕೆ ಅನೇಕ ಕೆಲಸಗಳಿರ್ತದೆ. ಅದು ಬಿಟ್ಟು ಒಂದು ದಿನಕ್ಕೆ ಒಂದು ಸಬ್ಜೆಕ್ಟ್ ಕೊಡುವಂಥದ್ದು ಯಾರು ಸಹ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷ ಅದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಗಮನಿಸ್ತದೆ. ಯಾಕೆಂತಂದ್ರೆ ಈಗ ಯತೀಂದ್ರ ಅವರೇ ನಾವು ಮಾತಾಡಿದ್ರು, ಇಮಿಡಿಯೇಟ್ಲಿ ಕೌಂಟ್ರ್ ಇನ್ಯಾರೋ ಬಂದ್ರು, ಅವ್ರೇನೋ ಒಂದು ಕೌಂಟರ್ ಕೊಡುವಂತ. ಇಟ್ ಈಸ್ ನಾಟ್ ಗುಡ್. ಅದು ಶೋಭೆ ತರುವಂಥದ್ದಲ್ಲ. ಅದನ್ನ ನಾವೇನು ಬಹಳ ಗ್ರೇಟ್ ಕೆಲಸ ಮಾಡಿ ನಾನು ಮತ್ತೆ ಯತೀಂದ್ರರವರ ಮಾತನ್ನೇ ತಗೊಳ್ಳೋದಾಯ್ತು ಅಂದ್ರೆ, ರಾಜಕೀಯ ಸಂಧ್ಯಾ ಕಾಲ ಅಂತೇಳಿ ಒಬ್ಬ ನಮ್ಮ ಕಾಂಗ್ರೆಸ್ನ, ನಿಮಗೆ ಅವ್ರ ತಂದೆ ಆಗಿರ್ಬೋದು ಸರ್, ಆದ್ರೆ ನಮ್ಮ ಕಾಂಗ್ರೆಸ್ನ ಉತ್ತಮವಾದಂಥ ಕೆಲಸ ಮಾಡಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಅಂತ್ಯ ಮಾಡುವಂಥ ಮಾತಿದೆಯಲ್ಲ, ಅದು ಕಾಂಗ್ರೆಸ್ಸಿಗನಾಗಿ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರ ಹಿರಿತನ, ಅವರ ಒಂದು ಏನು ನಡ್ಕೊಂಡ್ ಬಂದಿರತಕ್ಕಂಥ ದಾರಿ, ಮತ್ತೆ ಅವ್ರು ರಾಜಕೀಯವಾಗಿ ಇಲ್ಲಿ ಕರ್ನಾಟಕದಲ್ಲಿ ಅವರು ತೊಡಸ್ಕೊಂಡಿರೋಂಥ ರೀತಿ, ಅವರ ಸಂಪೂರ್ಣ ಅನುಭವ ಕರ್ನಾಟಕದ ಕಾಂಗ್ರೆಸ್ಸಿಗೆ ಕೊನೆ ತನಕ ಬೇಕಾಗಿರ್ತಕ್ಕಂಥದ್ದು. ಅವ್ರು ನೀವು ಇವಾಗಲೇ ಕಟ್ ಮಾಡಿಸ್ತೀನಿ ಅಂತಂದ್ರೆ ಅದು ಸಲ್ಲ, ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ಇದ್ದಾರೆ, MLA ಆಗಿದ್ದಾರೆ, TB ಜಯಚಂದ್ರ ಸಾಹೇಬ್ರಿದ್ದಾರೆ, ಪರಮೇಶ್ವರ್ ಸಾಹೇಬ್ರಿದ್ದಾರೆ, ಅನೇಕ ಹಿರಿಯರು. ಕಾಗೋಡು ತಿಮ್ಮಪ್ಪ ಅವರು ಇವತ್ತು ಸಕ್ರಿಯ ರಾಜಕೀಯದಲ್ಲಿ ಇಲ್ಲ, ಆದರೆ ಅವರೂ ಸಮೇತ ಇವತ್ತಿಗೂ ಕಾಂಗ್ರೆಸ್ನಲ್ಲಿ ಏನಾದರೂ ಆದಾಗ ಅವರು ನಮಗೆ ನೀತಿ ಪಾಠಗಳನ್ನ ಹೇಳುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈ ವಯಸ್ಸಲ್ಲಿ ಇಡೀ ಭಾರತದಾದ್ಯಂತ ಓಡಾಡ್ತಾ ಕಾಂಗ್ರೆಸ್ ಪಕ್ಷವನ್ನ ಕಟ್ತಾ ಇದ್ದಾರೆ. ಹಾಗೇನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಅನುಭವ ಮತ್ತೆ ಅವರ ರಾಜಕೀಯವಾಗಿ ತಿಳ್ಕೊಂಡಿರ್ತಾರೆ. ಅನ್ಸಲ್ವಾ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಆಲ್ರೆಡಿ ಸಿದ್ದರಾಮಯ್ಯ ಹಾಗೂ DK ಅವರ ನಡುವೆ ಒಂದು ಕೋಲ್ಡ್ ವಾರ್ ಇದ್ದೇ ಇದೆ. ಎಲ್ಲೋ ಒಂದ್ ಕಡೆ ಒಂದು ಇರ್ಸು ಮುರ್ಸು ಇದ್ದೇ ಇದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ನೀವು ಇಲ್ಲ ಅಂತ ಹೇಳಿದ್ರು, ಎಸ್ ಇಟ್ ಈಸ್ ದೇರ್. ಅದು ನಾವೆಲ್ಲರೂ ನೋಡಿದೀವಿ, ಕರ್ನಾಟಕನೂ ನೋಡಿದೆ. ಹೀಗಿರುವಾಗ ಒಬ್ಬ ಫಸ್ಟ್ MLC ಆದ್ರೂ ನಾನೊಬ್ಬ ಪಕ್ಷದ ಕಾರ್ಯಕರ್ತ ಅನ್ನೋದು ಅವ್ರು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ನಾನೊಬ್ಬ ಮುಖ್ಯಮಂತ್ರಿಗಳ ಮಗ ಇದ್ದೀನಿ, ನನ್ನ ಲಿಮಿಟೇಷನ್ಸ್ ಏನು, ನಾನು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಏನಾಗುತ್ತೆ, ಅದು ಎಲ್ಲಿ ಎಫೆಕ್ಟ್ ಆಗುತ್ತೆ, ಏನು ಎತ್ತ ಅನ್ನೋದ್ರ ಮಿನಿಮಮ್ ಅರಿವಾದ್ರೂ ಯತೀಂದ್ರ ಅವ್ರಿಗೆ ಇರಬೇಕಾಗಿತ್ತು. ಇಲ್ಲದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಡೋಂಟ್ ಯು ಥಿಂಕ್ ಸೊ ಇಟ್ ವಿಲ್ ಸ್ಪಾಯಿಲ್ ಏನೋ ಒಂಥರ ಪಕ್ಷದೊಳಗಡೆ ಒಂಥರ ಕಲಿಸ್ದಂಗೆ ಅಂತ ಅನ್ಸಲ್ವಾ ನಿಮಗೆ? ಮೇಡಮ್, ನಾನು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾದಾಗಿಂದ ನಾನು ಬೆಂಗಳೂರಿನಲ್ಲಿ ಹತ್ತಿರದಿಂದ ನಾನು ನೋಡಿರೋ ಪ್ರಕಾರ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪಕ್ಷವನ್ನ ಮುನ್ನಡೆಸ್ತಾ ಇದ್ರು. ಪಕ್ಷ ಅಂದ್ರೆ ಏನು ಒಂದು ಶಾಡೋ CM ಆಗಿ ನಮ್ಮ ಕಾಂಗ್ರೆಸ್ನಿಂದ ಅವರು ಇದ್ರು. ಅವತ್ತಿಂದ ನಾನು ಈ ಕ್ಷಣ, ಈ ದಿನದ ತನಕ ನಾನು ಕಂಡ ಹಾಗೆ, ನಾನು ನೋಡಿದ ಹಾಗೆ, ನಾನು ಕೇಳಿದ ಹಾಗೆ ಅವರಿಬ್ಬರ ನಡುವೆ ಈ ಕ್ಷಣದ ತನಕ ಒಂದು ಚಿಕ್ಕ ಪದ, ನೀವು ಮಾಧ್ಯಮದವರು ಎಲ್ಲೇ ಹೋದ್ರೂ ಕ್ಯಾಮ್ರಾ ಇಟ್ಕೊಂಡಿರ್ತೀರ, ನೀವು ಪ್ರಶ್ನೆ ಮಾಡೋದು ನಿಮ್ಮ ಆದ್ಯ ಕರ್ತವ್ಯ. ಇವತ್ತಿನ ತನಕ ಅವರಿಬ್ಬರ ನಡುವೆ ವೈಯಕ್ತಿಕವಾಗಿ, ರಾಜಕೀಯವಾಗಿ ಇಬ್ಬರ ನಡುವೆ, ಹೊರಗಡೆ ಇರ್ತಕ್ಕಂಥವ್ರು ಸಾವಿರ ಮಾತಾಡ್ಬೋದು, ಆದರೆ ಅವರ ಸಂಬಂಧ, ಅವರ ಆತ್ಮೀಯತೆ, ನಾನು ರಾಮ ಲಕ್ಷ್ಮಣ ಅಂತ ಹೇಳಕ್ಕಾಗಲ್ಲ. ರಾಮ ಲಕ್ಷ್ಮಣ ವನವಾಸಕ್ಕೆ ಹೋದವರು. ಇನ್ನೊಂದು ಹೇಳೋದು, ಹಂಗಾದ್ರೆ ನೀವು ಹೇಳೋ ಲೆಕ್ಕಕ್ಕೆ ತಗೊಂಡ್ರೆ ಅವರಿಬ್ಬರೇ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕಾದ್ರೆ ಇರೋರು ಯಾಕೆ ಮಾತಾಡ್ಬೇಕು? ಅದನ್ನೇ ಎಲ್ಲರಿಗೂ ರಾಜಕೀಯ ಪ್ರಬುದ್ಧತೆ ಅಂತ ಬೇಕಾಗ್ತದೆ. ಏನೋ ಟಿವಿನಲ್ಲಿ ನಾವು ಚರ್ಚೆಗೆ ಬರಬೇಕು ಅಥವಾ ಟಿವಿನಲ್ಲಿ ಇರಬೇಕು ಅನ್ನುವಂಥದ್ದು ನಿಮ್ಮ ಭಾವನೆ ಆಯ್ತು ಅಂದ್ರೆ, ಮತ್ತೆ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು ಹೇಳಿದ ಮೇಲೂ ಈ ರೀತಿಯಾದಂತಹ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್. ಇದುವರೆಗೆ ಯತೀಂದ್ರ ಅವ್ರ ಕೆಲಸ ಏನು? ರಿಪೋರ್ಟ್ ಕೊಡ್ತೀನಿ ಬೇಕಾದ್ರೆ 0.
ಇದುವರೆಗೂ ಬೇರೆ ಬೇರೆ ಶಾಸಕರು ಕೆಲಸ ಮಾಡಿದ್ದಾರೆ. ಏನ್ ಕೆಲಸ ಮಾಡಿದ್ದಾರೆ? ತಲೆಕಾಯಿ ಅವ್ರದ್ದು ಏನು ಮಾಡಿಲ್ಲ. ಸಚಿವರು ನೀವ್ ಏನಾದ್ರೂ ಹೇಳ್ಕೊಳ್ಳಿ, ನೀವು ಸಮರ್ಥಿಸ್ಕೊಳ್ಳಿ, ಯಾರಾದ್ರೂ ಒಬ್ರಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ. ಒಂದು ಭಾಷಣ ತಗೊಳ್ಳಿ, ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಭಾಷಣನೋ ಅಥವಾ ಇನ್ನೇನಾದ್ರೂ ಒಂದು ಭಾಷಣನೋ, ಇಂಥ ರಾಂಗ್ ಸ್ಟೇಟ್ಮೆಂಟ್ಸ್, ರಾಂಗ್ ಟೈಮ್ ರಾಂಗ್ ಸ್ಟೇಟ್ಮೆಂಟ್ಸ್ ಇರುತ್ತೆ ಹೊರತು ಒಬ್ಬರಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಒಂದು ಸ್ಪೀಚ್ ಅಲ್ಲಿ ಮಾತಾಡಿರೋದು ನಾವು ಇಲ್ಲಿವರೆಗೆ ನೋಡಿಲ್ಲ. ಸ್ಪೆಷಲಿ ನಿಮ್ಮ ಪವರ್ ಟಿವಿ ನಾನು ಗಮನಿಸಿದ್ದೀನಿ, ಕ್ಷೇತ್ರಗಳಿಗೆ ಹೋಗಿ ಒಂದು ರಿಪೋರ್ಟ್ ಕಾರ್ಡ್ ಮಾಡ್ತಾ ಇದ್ದೀರಾ. ರಿಪೋರ್ಟ್ ಕಾರ್ಡ್ ಮಾಡ್ಬೇಕಾದ್ರೆ ನೀವು ಯಾವ್ದನ್ನು ಕದ್ದು ಮುಚ್ಚಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ಷೇತ್ರ ಜನರ ಹತ್ರ ಹೋಗ್ತಾ ಇದ್ದೀರಾ, ಅಲ್ಲಿಗೆ ಏನು ಡೆವಲಪ್ಮೆಂಟ್ ಆಗಿದೆ ಮತ್ತೆ ಇನ್ನೊಂದೇನು ಅಂತ ಆ ರಿಪೋರ್ಟ್ ಕಾರ್ಡ್ಗಳನ್ನ ನೋಡ್ಕೊಂಡು ನಮ್ಮ ಕಾನ್ಸಂಟ್ರೇಷನ್ ಕಾಯಕದಲ್ಲಿ ಇರಬೇಕು. ಕಾಯಕದಲ್ಲಿ ನಾವು ಕೈಲಾಸ ಮೇಡಮ್, ಆ ನಂಬಿಕೆ ಹುಸಿಗೊಳಿಸಬಾರ್ದು, ಜನಕ್ಕೆ ಅಸಹ್ಯ ಅನ್ನಿಸಬಾರ್ದು. ಏನ್ರಿ ಬೆಳಗಾದ್ರೆ ಸಿಎಂ ಅಂತ ಸಾಯ್ತಾರೆ, ಆ ಭಾವನೆ ಬರಬಾರ್ದು. ನೋಡಿ, ಪಕ್ಷದ ಚೌಕಟ್ಟು ಅಂದ ಮೇಲೆ ಪಕ್ಷದಲ್ಲಿ ಶಿಸ್ತು ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್. ಅದು ಇವರು ಯತೀಂದ್ರರವರು ಮನೆಯಲ್ಲಿ ಸಿದ್ದರಾಮಯ್ಯನವರ ಮಗನಾಗಿರ್ಬೋದು, ಅದರ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ ಸಂಧ್ಯಾಕಾಲ ಅಂತ ಹೇಳುವಂಥ ಹೇಳಿಕೆಗಳನ್ನ ನಾನಂತೂ ಒಬ್ಬ ಕಾಂಗ್ರೆಸ್ಸಿಗನಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಅವರು ಒಂದು ಏನು ಅವರು ಸಮಾಜವಾದಿ ಗುಣಗಳಿರ್ಬೋದು, ಚಿಂತನೆಗಳಿರ್ಬೋದು, ಆ ಒಂದು ವಿಚಾರಧಾರೆಗಳು ನಮ್ಮ ಕಾಂಗ್ರೆಸ್ನವರಿಗೆ ಮಾರ್ಗದರ್ಶನ ಆಗ್ತದೆ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ದಾರೆ. ಅವರ ಕ್ಷೇತ್ರಕ್ಕೆ ಹೋದಾಗ ಹೊಗಳುವಂಥದ್ದು ಸಹಜವಾದಂಥ ಕ್ರಿಯೆ. ಇದನ್ನು ನಾನು ಬಹಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮತ್ತು ನೀವು ಸಚಿವ ಸಂಪುಟ ಅನ್ನುವಂಥ ವಿಚಾರನೂ ಕೇಳಿದ್ರಿ ಮೇಡಮ್. ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ಹಾಗೇನೆ ನಮ್ಮ ಹೈಕಮಾಂಡ್ ಆಯಾ ಸಂದರ್ಭದಲ್ಲಿ, ಉದಾಹರಣೆ 13 ಡಿ ಕೆ ಶಿವಕುಮಾರ್ ಸಾಹೇಬರು ಅಥವಾ ರಾಮಲಿಂಗಾರೆಡ್ಡಿ ಸಾಹೇಬರು ಮೊದಲೇನು ಸಚಿವ ಸಂಪುಟದಲ್ಲಿ ಇರಲಿಲ್ಲ. ತದನಂತರ ಆಮೇಲೆ ಪರಮೇಶ್ವರ್ ಸಾಹೇಬರು ಸಮೇತ ಅದಾದ್ಮೇಲೆ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗ್ತಾ ಹೋಯ್ತು. ಈ ರೀತಿ ರೀಶಫಲ್ ಆಗುವಂಥದ್ದು ಪ್ರತಿಯೊಂದು ಇದ್ದೇ ಇರ್ತದೆ. ಆದರೆ ಅದಕ್ಕೊಂದು ಡೆಡ್ ಲೈನ್ ಅಂತ ಅಥವಾ ನವೆಂಬರ್ ಅಂತ ಅಥವಾ ನಾಳೆನೇ ಅಂತ. ಯಾಕೆಂದ್ರೆ ಈ ನಾಳೆಗಳು ಕಳೆದು ಇವತ್ತು ನಾವು ಅಕ್ಟೋಬರ್ಗೆ ಬಂದಿದ್ದೀವಿ, ಹಬ್ಬಗಳು ಕಳೆದು ದೀಪಾವಳಿನೂ ಮುಗಿಸಿದ್ದೀವಿ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದಂಥ ಡೆಡ್ ಲೈನ್ ಇಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು, ಹೈಕಮಾಂಡ್ನ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗೇನಾದ್ರೆ ಬದಲಾವಣೆ ಆದರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಈ ಒಂದು ಮುಖ್ಯಮಂತ್ರಿ ಅನ್ನೋ ವಿಚಾರದಲ್ಲಿ ನೀವು ಹೇಳ್ತಾ ಇದ್ದೀರಿ, ಎಸ್, ಅದನ್ನು ಸಮೇತ ಇವತ್ತು ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿದ್ದಾರೆ. ನಾಳೆ ಏನಾದ್ರೂ ಬದಲಾವಣೆ ಅಂತಾದ್ರೂ ಅದನ್ನ ನಿರ್ಧಾರ ಮಾಡುವಂತದ್ದು ನಾನು ಹೇಳ್ತಾ ಇದ್ದೆ. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಬದಲಾವಣೆ ಆಗಬಹುದು, ಆಗ್ಲಿ, ಅದು ನಿಮ್ಮ ಪಕ್ಷದಲ್ಲಿ ಬದಲಾವಣೆ ಮಾಡೋದು ಪಕ್ಷದ ಹೈಕಮಾಂಡ್ ಬಿಟ್ಟಿರೋ ವಿಚಾರ. But why they are commenting on road? See, that's what. That is wrong, right? No, definitely I am saying no. ಯಾರೇ ಆಗಲಿ ಹಾದಿ ಬೀದಿನಲ್ಲಿ ಮಾತಾಡಿದ ತಕ್ಷಣ ಎಷ್ಟು ಪೇಷನ್ಸ್ ಇರುತ್ತೆ ದರ್ಶನ್ ಅವರೇ? ಎಷ್ಟು ಜನಕ್ಕೆ ಎಷ್ಟು ಪೇಷನ್ಸ್ ಇರುತ್ತೆ? ಐ ಆಮ್ ಸಿಟಿಂಗ್ ಆಸ್ ಎ ವಕ್ತಾರ. ನಾನು ಏನೋ ಒಂದು ಬಾಲಿಶ ಹೇಳಿಕೆ ಕೊಡ್ಲಿಕ್ಕೆ ಅಲ್ಲ. ನಾನು ಬಂದಿರೋವಂಥದ್ದು ನೀವು ಕೇಳೋ ಪ್ರಶ್ನೆ ಕೇಳ್ತಿರೋ ಒಂದು ವಿಷಯ ಇರುತ್ತೆ. ಅದನ್ನ ಬಿಟ್ಟು ನಾವು ಬೇರೆ ಮಾತಾಡೋದಕ್ಕೆ ಹೋದ್ರೆ ಆವಾಗ ನನ್ನ ಪ್ರಬುದ್ಧತೆ ಅನ್ನೋದು ಎಲ್ಲಿಗೆ ಹೋಗ್ತದೆ? ಅದನ್ನೇ ದೇ ಶುಡ್ ನಾಟ್ ಸ್ಪೀಕ್. ಪಕ್ಷದ ವಿಚಾರವನ್ನ ಯಾವುದೇ ರೀತಿ ಯಾರು ಈಗ ಹೇಳಿದ ತಕ್ಷಣ ಯತೀಂದ್ರ ಸಾಹೇಬ್ರಾಗ್ಲಿ ಅಥವಾ ಇಕ್ಬಾಲ್ ಸಾಹೇಬ್ರಾಗ್ಲಿ ಅವ್ರು ಬಂದು ಹೇಳಿದ ತಕ್ಷಣ ಯಾರು ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಾಡುವಂತದ್ದು ಹೈಕಮಾಂಡ್. ಸೇಮ್ ಟೈಮ್ ನಾನು ಇನ್ನೊಂದು ಮಾತು ಹೇಳ್ತೀನಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಗನಾಗಿ ಬಹಳ 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 ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿತ್ತು, ನಡ್ಕೊಳ್ಬೇಕು ಅವರು. ಇವತ್ತು ಅವ್ರು ಏನು ನೋಡಿ, ಕರೆಕ್ಟ್ ಇಲ್ಲಿಗೆ 35 ವರ್ಷ ಆಗಿದೆ ಮೇಡಮ್. ಗಾಂಧಿ ಕುಟುಂಬದವರು ಯಾವುದೇ ಮಂತ್ರಿಗಿರಿ ಪಡೆಯದೆ, ಸೋನಿಯಾ ಗಾಂಧಿ ಅವರಾಗಿರ್ಲಿ, ರಾಹುಲ್ ಗಾಂಧಿ ಅವರಾಗಿರ್ಲಿ, 35 ವರ್ಷ ಇವತ್ತಿಗೂ ಸಮೇತ ಅವರು ಯಾವುದೇ ರೀತಿ ಪಕ್ಷ ಅನ್ನುವಂತ ವಿಚಾರದಲ್ಲಿ ಕಾಶ್ಮೀರ ತನಕ ಪಕ್ಷ ಕಟ್ಟುವಂತ ಕೆಲಸ ಮಾಡಿದ್ರು. ಅವ್ರನ್ನ ನಾವು ರೋಲ್ ಮಾಡಲ್ ಆಗಿ ಇಟ್ಕೊಂಡ್ರೆ ಅದಕ್ಕಿಂತ ಬೇರೆ ಏನಿಲ್ಲ. ಮೇಡಮ್, ಇವತ್ತು ಬಿಜೆಪಿ ಅವರು ಏನೇ ಮಾತಾಡ್ಲಿ ಮೇಡಮ್, ಆಯ್ತು ನಮ್ಮ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಇವತ್ತು 3 ಬದಲಾಗಿದ್ದು ಯಾರ ಪಕ್ಷದಲ್ಲಿ? 2 ಮುಖ್ಯಮಂತ್ರಿಗಳು ಬದಲಾಗಿದ್ದು. 1800 ಕೋಟಿ ರೂಪಾಯಿ ಮಾತಾಡಿಲ್ಲ. ಐ ಆಮ್ ರನ್ನಿಂಗ್ ಔಟ್ ಆಫ್ ದ ಟೈಮ್. ಐ ಡೋಂಟ್ ವಾಂಟ್ ಟು ಡೈವರ್ಟ್ ದ ಟಾಪಿಕ್. ಕಾಂಗ್ರೆಸ್ ಅನ್ನ ಮುನ್ನಡೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತ ಅಂತ ಯತೀಂದ್ರ ಅವರು ಹೇಳಿದ್ರಲ್ಲ, ಹಾಗಾದ್ರೆ ಪರಮೇಶ್ವರ್ ಅವರು ಸೂಕ್ತ ಅಲ್ಲ ಅನ್ನೋ ಸ್ಟೇಟ್ಮೆಂಟ್ ಅದು, ಎಂಬಿ ಪಾಟೀಲ್ ಸೂಕ್ತ ಅಲ್ಲ ಅನ್ನೋ ಸ್ಟೇಟ್ಮೆಂಟ್, ಡಿ ಕೆ ಶಿವಕುಮಾರ್ ಸೂಕ್ತ ಅಲ್ಲ ಅನ್ನೋ ಸ್ಟೇಟ್ಮೆಂಟ್ ಅದು. ನಮ್ಮ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನು ಸೇರ್ಕೊಂಡು ನಮ್ದು ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಘಟಾನುಘಟಿ ನಾಯಕರು ಅನೇಕರಿದ್ದಾರೆ. ಎಲ್ಲರಿಗೂ ಸಿಎಂ ಸ್ಥಾನ ಕೊಡಕ್ ಆಗಲ್ವಲ್ಲ. ಸಿಎಂ ಕುರ್ಚಿ ಮರ್ಯಾದೆ ತೆಗೆದಿದ್ದೆ ನಿಮ್ ಕಾಂಗ್ರೆಸ್ ಪಕ್ಷದವರು. ಮೇಡಮ್, ಈಗ ಮ್ಯೂಸಿಕಲ್ ಚೇರ್ ಮಾಡಿದವರು ಬಿಜೆಪಿ ಅವರು ಮೇಡಮ್. 3 ಆದ್ರು, ಆಮೇಲೆ 2 ಆದ್ರು. ರಾಜಕಾರಣ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಗುಜರಾತ್ ನ ಶಾಸಕರನ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ ಯಾರು ಬಂತು, ಚೇಂಜ್ ಮಾಡಿದ್ರು. ವರ್ಷ ಫುಲ್ ಅವರು ಇವ್ರ ಸಿಎಂ ಅವ್ರ ಸಿಎಂ ಅಂತ ಎಲ್ಲೂ ಹೇಳ್ಕೊಂಡ್ ಬಂದಿಲ್ಲ. ಬಟ್
ನಿಮ್ ಪಕ್ಷ ಅದನ್ನ ಮಾಡ್ತಾ ಇದೆ. ಎಸ್ ಉತ್ಕರ್ಷ್, ನಿಮ್ ಹೈಕಮಾಂಡ್ ವಿಲ್ ಟೇಕ್ ದ ಆಕ್ಷನ್. ನಮ್ಮ ನಿಲುವು ಇಲ್ಲ ಅಂದ್ರೆ ಹೈಕಮಾಂಡ್ ಸತ್ತೋಗಿದೆ ಅಂತ ಐ ಶುಡ್ ನಾಟ್ ಸೇ ಲೈಕ್ ದಟ್. ಮೇಡಮ್, ನಮ್ಮ ನಿಲುವು ಪೀಪಲ್ ವಿಲ್ ಥಿಂಕ್ ಲೈಕ್ ದಟ್ ಓನ್ಲಿ. ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ. ಇವತ್ತು ಕರ್ನಾಟಕದಲ್ಲಿ ಡೈವರ್ಷನ್ ಪಾಲಿಟಿಕ್ಸ್ ಅಂದ್ರೆ ದಾರಿ ತಪ್ಪಿಸುವಂತ ರಾಜಕೀಯ ಮಾಡೋದ್ರಲ್ಲಿ ಕಾಂಗ್ರೆಸ್ನವ್ರು ಎತ್ತಿದ ಕೈ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವಾಗ ಇವ್ರ ಕುರ್ಚಿ ಕಂಟಕ ಬರುತ್ತೆ, ಇವ್ರು ಮಾಡುವಂತ ಕಪಟ ನಾಟಕಗಳೇನು ಅಂತಂದ್ರೆ ಚುಟುಕಾಗಿ ಹೇಳ್ಬಿಡ್ತೀನಿ. ಜಾತಿ ಸರ್ವೆ, ಗ್ರೇಟರ್ ಬೆಂಗಳೂರು, ಮಂತ್ರಿ ಮಂಡಲ ವಿಸ್ತರಣೆ, ಕೊನೆಯದಾಗಿ ಈಗೇನ್ ನಾಟಕ, ಹೊಸ ನಾಟಕ, ಮುಖ್ಯಮಂತ್ರಿ ಬದಲಾವಣೆ. ಇಷ್ಟಲ್ಲ, RSS ಅದಾಯ್ತು, ಆ ಚರ್ಚೆ ಬಿಡಿ. ಇಷ್ಟು ನಾಟಕಗಳನ್ನ ಶುರು ಮಾಡ್ತಾರೆ ಬಿಟ್ರೆ ಇನ್ಯಾವ ಬದ್ಧತೆ, ನೈತಿಕತೆ, ರಾಜಕೀಯ ಒಂದು ಚಾಣಾಕ್ಷತೆ ಮತ್ತು ನಿಪುಣತೆ ಕಾಂಗ್ರೆಸ್ ಅವ್ರಿಗಿಲ್ಲ. ಬರೀ ಇವ್ರ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ಅವ್ರು ಮಾಡ್ತಾ ಇರ್ತಕ್ಕಂಥ ಆಟೋಟೋಪಗಳು ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅಭಿವೃದ್ಧಿ ಶೂನ್ಯ ಆಗ್ತಿದೆ ಇವತ್ತು ಕರ್ನಾಟಕ. ಪ್ರತಿ ಕಡೆ, ಪ್ರತಿ ಇಲಾಖೆಗಳಲ್ಲಿ, ಪ್ರತಿ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಕರ್ನಾಟಕ ಹಿಂದುಳಿತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ನವರು ಬಹಳ ಏನೋ ಬುದ್ಧಿವಂತಿಕೆಯನ್ನ ಪ್ರಚಾರ ಮಾಡಿ ನಾವು ಬಹಳ ಡೈವರ್ಷನ್ ಪಾಲಿಟಿಕ್ಸ್ ಮಾಡ್ಬಿಟ್ರೆ ಕರ್ನಾಟಕ ಜನರನ್ನ ನಾವು ಯಾಮಾರಿಸಬಹುದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಜನ ಇವತ್ತು ಬಹಳ ಪ್ರಬುದ್ಧರಿದ್ದಾರೆ. ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಬಹಳ ಸ್ಪಷ್ಟ ಇದೆ. ನೀವು ಯಾರನ್ನಾದ್ರೂ CM ಮಾಡಿ, DCM ಮಾಡಿ, ಮೊದಲೋಗಿ ಏನ್ ಜನಗಳ ಸಮಸ್ಯೆ ಕೇಳುವಂತ ಕೆಲಸ ಮಾಡಿ. ಮೇಡಮ್, ಖಂಡಿತವಾಗ್ಲೂ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯನವರು, ಅವ್ರು ಸಿದ್ದರಾಮಯ್ಯನವರ ಮಗನಾಗಿರ್ಬೋದು, ಆದರೆ ಕಾಂಗ್ರೆಸ್ ಪಕ್ಷದ MLC ಅವರಾಗಿದ್ದಾರೆ. ಸೊ ಯಾಕೊಂದು ಈ ಹೇಳಿಕೆಯನ್ನು ಕೊಟ್ಟರು ಅನ್ನೋದು ಕ್ಲಾರಿಫಿಕೇಶನ್ ಅನ್ನು ತಾಳ್ತಾರೆ. ಮತ್ತೆ ಅವ್ರು ಹೇಳಿಕೆ ಕೊಟ್ಟ ತಕ್ಷಣ ಇನ್ನು ಬೇರೆಯವ್ರು ಬಂದು ಅದಕ್ಕೆ ಇನ್ನೊಂದು ಕೌಂಟ್ರು, ಮತ್ತಿನ್ನೊಂದು ಕೌಂಟ್ರು ಅಂದರೆ ಇದೊಂದು ಹಾಸ್ಯಾಸ್ಪದ ಆಗ್ತಾ ಹೋಗ್ತದೆ. ಕಾನ್ಸಂಟ್ರೇಟ್, ನಿಮ್ಮ ಕೆಲಸಗಳೇನಿದೆ ಅದ್ರ ಮೇಲೆ, ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಪಕ್ಷ ಮೊದಲು, ವ್ಯಕ್ತಿ ಆಮೇಲೆ, ಪಾರ್ಟಿ ಫಸ್ಟ್, ಪರ್ಸನ್ ಇಸ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಸಾಹೇಬರು ಯಾವಾಗಲೂ ಯಾಕೆ ಹೇಳ್ತಾರೆ ಅಂತಂದ್ರೆ ಅದೇ ಪಕ್ಷ ನಿಷ್ಠೆ, ಅದೇ ಪಕ್ಷದಲ್ಲಿ ಇರಬೇಕಾದಂತ ಧರ್ಮ. ಅದನ್ನ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ MLC ಯತೀಂದ್ರ ಸಿದ್ದರಾಮಯ್ಯ ಅವರಿರ್ಲಿ ಅಥವಾ ಈ ರೀತಿ CM ಸ್ಥಾನದ ಬಗ್ಗೆ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರೋರು, ಕೊಡೋರು ಯಾರಾದ್ರಾಗಿರ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಏನ್ ಹಳಸ್ಕೊಂಡು ಹೋಗಿದೆ ಅದನ್ನ ಸರಿಪಡಿಸೋದು ನೋಡಿ. ನಿಮ್ಮ ಕ್ಷೇತ್ರದ ಜನರು ತೂಚಿ ಅಂತ ಇದ್ದಾರೆ, ನಿಮಗೆ ಗೆಲ್ಸಿದ್ದಾರೆ. ನಿಮ್ಮ ಕರ್ತವ್ಯವನ್ನ ನಿಭಾಯಿಸುವತ್ತ ನಿಮ್ಮ ಗಮನ ಇರಲಿ. ಅಂಡ್ ಯತೀಂದ್ರ ಸಿದ್ದರಾಮಯ್ಯ ಅವರೇ, ನಿಮ್ಮ ಸ್ಟೇಟ್ಮೆಂಟ್ ಇವತ್ತು ಎಳಸು ಸ್ಟೇಟ್ಮೆಂಟ್ ಅಂತ ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ತಂದೆಯ ಕ್ಷೇತ್ರದ ಕಡೆ ಸ್ವಲ್ಪ ಗಮನ ಕೊಡಿ. ಅವರಂತೂ ಇಡೀ ರಾಜ್ಯದ ಕಡೆ ಗಮನ ಕೊಡಬೇಕು. ನೀವು ಒಂಚೂರು ಕೆಲಸ ಮಾಡ್ಬಿಟ್ಟು ನೀವು ಆ ಮರ್ಯಾದೆನ ಉಳಿಸ್ಕೊಳ್ಳಿ. ಒಟ್ಟಿನಲ್ಲಿ ಕಾಂಗ್ರೆಸ್ಸಿಗರಿಗೆ ನಾನು ಹೇಳೋದು, DK ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ ಅಥವಾ ಮತ್ತೊಬ್ಬರ ನಡೆ ಏನಾಗಿರುತ್ತೆ ಅನ್ನೋದನ್ನ ನಿಮ್ಮ ಹೈಕಮಾಂಡ್, ಲೆಟ್ ಯುವರ್ ಹೈಕಮಾಂಡ್ ಡಿಸೈಡ್ ಇಟ್. ಅಲ್ಲಿವರೆಗೂ ನೀವು ಬಾಯಿ ಮುಚ್ಕೊಂಡು ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಜವಾಬ್ದಾರಿಗಳನ್ನ, ನಿಮ್ಮನ್ನ ಗೆಲ್ಲಿಸಿರುವಂತ ಜನರ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ. ಈ RSS ಮತ್ತೊಂದು ಮಗದೊಂದು ಬ್ಯಾನ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ಫಸ್ಟ್ ನಿಮ್ಮ ಪಕ್ಷದ CM ಯಾರು ಅನ್ನೋಂತ ಕ್ಲಾರಿಟಿ ಇಟ್ಕೊಂಡು ಜನರ ಮುಂದೆ ಬನ್ನಿ ಅಂತ